Hey, welcome back to the series of accountancy chapter 2 accounting for partnership. So ಈ ಒಂದು ವಿಡಿಯೋದಲ್ಲಿ ಒಂದು ಪ್ರೊಫಾರ್ಮಾ ಆರ್ ಫಾರ್ಮ್ಯಾಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಫಿಕ್ಸ್ಡ್ ಮೆಥಡಲ್ಲಿ ಹೇಗೆ ಮಾಡೋದು ಆ್ಯಂಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ನ ಫಿಕ್ಸ್ಡ್ ಮೆಥಡಲ್ಲಿ ಹೇಗೆ ಮಾಡೋದು. ಪ್ರಾಬ್ಲಮಲ್ಲಿ ನಿಮಗೆ ಫಿಕ್ಸ್ಡ್ ಮೆಥಡ್ನ ಫಾಲೋ ಮಾಡಿ ಅಂತ ಕೊಟ್ಟಾಗ ಒಂದು ಫಾರ್ಮ್ಯಾಟ್ ಬೇಕು, ಈ ಫಾರ್ಮ್ಯಾಟ್ ಪ್ರಕಾರ ಫಾಲೋ ಮಾಡಬೇಕು, ಈ ಫಾರ್ಮ್ಯಾಟ್ ಪ್ರಕಾರ ವರ್ಕ್ ಆಗಬೇಕು ಅಂತ ಇರುತ್ತಲ್ಲ. ಸೊ ಅದು ಹೇಗೆ ಮಾಡೋದು? ಸೊ ಫಾರ್ಮ್ಯಾಟ್ ಇಷ್ಟೇ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ಗೆ ಎರಡು ಫಾರ್ಮ್ಯಾಟ್ ಬರುತ್ತೆ. ಸೊ ಸಿಂಪಲ್. ಓಕೆ, ವಿಲ್ ಸ್ಟಾರ್ಟ್ ವಿತ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ತುಂಬ ಈಸಿಯಾಗಿ ಹೇಳ್ಕೊಡೋಣ ಅಂತಿದ್ದೀನಿ. ಸೊ ಐ ಟ್ರೈ ಮೈ ಬೆಸ್ಟ್. ಆಸ್ ಯೂಶುವಲ್ ಡೇಟಾಸ್ ಕ್ರೆಡಿಟಾಸ್ ಲೆಫ್ಟ್ ಸೈಡ್, ಕ್ರೆಡಿಟಾಸ್ ರೈಟ್ ಸೈಡ್ ಬರುತ್ತೆ. ಸೊ ಡೇಟ್ ಪರ್ಟಿಕ್ಯುಲರ್, ಜೆ ಎಫ್ ಅಮೌಂಟ್, ಡೇಟ್ ಆ್ಯಂಡ್ ಜೆ ಎಫ್ ಅಂದರೆ ಜನರಲ್ ಫೋಲಿಯೋ ಅಂತ. ಸೊ ಅದೇನು ವರಿ ಮಾಡಬೇಡಿ, ಅದು ಲೆಡ್ಜರ್ಗೂ ಜನರಲ್ಗೂ ಒಂದು ಲಿಂಕ್ ಇರಲಿ ಅಂತ ಒಂದು ನಂಬರ್ಗಳು ಬರ್ಕೋತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಜೆ ಎಫ್ ಅಂತ ಹಾಕಿ ನೆಕ್ಸ್ಟ್ ಅಮೌಂಟ್ಗಳಿಗೆ ಏನೇನು ಹಾಕೋಕ್ಕೆ ಅದಕ್ಕೊಂದು ಕಾಲಮ್, ಜಸ್ಟ್ ಅದೇ ಥರನೇ ಹಾಕ್ಬಿಡಿ. ಡೇಟಾಸ್ ಕ್ರೆಡಿಟಾಸ್ ಇಂಪಾರ್ಟೆಂಟ್. ಸೊ ಎಲ್ಲಿ ಡೇಟಾ ಬರುತ್ತೆ, ಎಲ್ಲಿ ಕ್ರೆಡಿಟಾಸ್ ಬರುತ್ತೆ ಆ್ಯಂಡ್ ಯಾವಾಗ ನೀವು ಡೆಬಿಟ್ ಸೈಡ್ ಹಾಕ್ಬೇಕಾ ಕ್ರೆಡಿಟ್ ಸೈಡ್ ಹಾಕ್ಬೇಕಾ ಅನ್ನೋದು. ಆ್ಯಸ್ ಯೂಶುವಲ್ ನೀವು ಇಲ್ಲಿ ಮೂರು ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ತಲೆ ಕೆಡಿಸ್ಕೋಬೇಕಾಗುತ್ತೆ. ಯಾವ್ದು ಅಂದರೆ, ಒಂದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬಗ್ಗೆ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಲಾಸ್ಟ್ ಇಯರ್ ಏನಾದರೂ ಬ್ಯಾಲೆನ್ಸ್ಗಳಿದ್ರೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಿದ್ರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಸೊ ಇದನ್ನ ನೀವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಲಾಸ್ಟ್ ಇಯರ್ ಪಾರ್ಟ್ನರ್ಸ್ ಏನಾದರೂ ಒಂದು ಕ್ಯಾಪಿಟಲ್ ಕ್ಯಾರಿ ಫಾರ್ವರ್ಡ್ ಆಗ್ತಿದ್ರೆ ಅದನ್ನ ನೀವು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹಾಕ್ಬಿಟ್ಟು ಬರೀಬೋದು. ನೆಕ್ಸ್ಟ್ ಬ್ಯಾಂಕ್ ಅಂತ. ಏನಿದು ಬ್ಯಾಂಕ್ ಅಂದರೆ ಸೆಕೆಂಡ್ 2 ಅಂತ ಹಾಕ್ತೀನಿ. ಏನಕ್ಕೆ ಅಂದರೆ ತುಂಬ ಇಂಪಾರ್ಟೆಂಟ್ ಇದು. ಇಲ್ಲಿ 3 ಬರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರೋದು. ಸೊ ಈ 3ರಲ್ಲಿ ಎರಡನೇದಿದು ಫ್ರೆಶ್ ಕ್ಯಾಪಿಟಲ್ ಏನಾದರೂ ಇಂಟ್ರೊಡ್ಯೂಸ್ ಮಾಡಿದ್ರೆ, ಅಂದರೆ ಪಾರ್ಟ್ನರ್ಸ್ ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಅಂಥ ಟೈಮಲ್ಲಿ ನೀವು ಇಲ್ಲಿ ಬರೀಬೇಕಾಗುತ್ತೆ, ಕ್ರೆಡಿಟ್ ಸೈಡ್ ಬರೀಬೇಕಾಗುತ್ತೆ. ಸೊ ಬ್ಯಾಂಕ್ ಅಂತ ಹಾಕ್ಬಿಟ್ಟು ಬರೆದಾಗ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಅಂತ ಬೇಕಾದ್ರೆ ಹಾಕ್ಬೋದು, ಅದು ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಅಂತಲೂ ಬರೀಬೋದು. ಸೊ ಬೇಸಿಕಲಿ ಒಂದೇನಾದರೂ ಫ್ರೆಶ್ ಆಗಿ ಕ್ಯಾಪಿಟಲ್ ತಂದರೆ, ಅಡಿಷನಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ನೀವು ಕ್ರೆಡಿಟ್ ಸೈಡ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಡೆಬಿಟ್ ಸೈಡಿಗೆ ಬರೋದಾದರೆ ಬ್ಯಾಂಕ್ ಅಂತ ಬರೀತೀರಾ. ಬ್ಯಾಂಕ್ ಅಂತ ಬರೆದ್ಬಿಟ್ಟು ವಿತ್ಡ್ರಾಲ್ ಅಂತ ಬರೀತೀರಾ. ಯಾವಾಗ ಪಾರ್ಟ್ನರ್ಸು ಕ್ಯಾಪಿಟಲ್ನ ವಿತ್ಡ್ರಾ ಮಾಡ್ತಾರೆ, ಲೈಕ್ ಎಲ್ಲ ಪಾರ್ಟ್ನರ್ ವಿತ್ಡ್ರಾ ಮಾಡ್ಬೋದು, ಅಂದರೆ ಅಟ್ ಅ ಟೈಮ್ ವಿತ್ಡ್ರಾ ಮಾಡಿರ್ತಾರೆ. ಸುಮ್ಮನೆ ಅವರ ಒಂದು ಆರ್ಗನೈಸೇಷನಲ್ಲಿ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡ್ಬಿಟ್ಟು ಸುಮ್ಮನೆ ಅದು ಐಡಲ್ ಆಗಿ ಕೂತಿರುತ್ತೆ, ಯಾರಿಗೂ ಯೂಸ್ ಆಗ್ತಾರಲ್ಲ ಅಂಥ ಟೈಮಲ್ಲಿ ವಿತ್ಡ್ರಾ ಮಾಡ್ಕೊಂಡು ಅವ್ರವ್ರ ಪರ್ಪಸ್ ಯೂಸ್ ಮಾಡ್ಕೊತಾರೆ. ಬಟ್ ಡ್ರಾಯಿಂಗ್ಸ್ಗೂ ವಿತ್ಡ್ರಾಗೂ ತುಂಬ ಡಿಫ್ರೆನ್ಸ್ ಇದೆ. ಡ್ರಾಯಿಂಗ್ಸ್ ಬಂದು ಪರ್ಸ್ನಲ್ ಯೂಸ್ಗೆ ಎತ್ಕೊಳ್ಳೋವಂಥದ್ದು, ಅದು ಸಾಲ ಥರ ಎತ್ಕೊಂಡಿರ್ತಾರೆ, ಅದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ವಿತ್ಡ್ರಾ ಬಂದು ಕಂಪ್ಲೀಟಾಗಿ ಎತ್ಕೊಂಡ್ಬಿಡೋದು, ಮತ್ತೆ ಕೊಡ್ತೀನಿ ಅಂತ ಎತ್ಕೊಳ್ಳೋಂಥದ್ದಲ್ಲ ಇದು. ಸೊ ಕಂಪ್ಲೀಟಾಗಿ ಎತ್ಕೊಳೋದು. ಅದು ಬಂದಾಗ ನೀವು ಏನು ಮಾಡಬೇಕು, ಡೆಬಿಟ್ ಸೈಡ್ ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಯಾವುದು ಅಂದರೆ ಇದೆಲ್ಲ ನೀವು ಮಾಡ್ತಿರಲ್ಲ. ಸೊ ಡೆಬಿಟ್ ಸೈಡ್ ನಿಮಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕ್ಲೋಸಿಂಗ್ ಮಾಡಿ ನೀವು ನೆಕ್ಸ್ಟ್ ಇಯರ್ಗೆ ಅದನ್ನು ಓಪನಿಂಗ್ ಬ್ಯಾಲೆನ್ಸ್ ಅಥವಾ ಇದೇ ಸೇಮ್ ಪ್ರೋಸೆಸಿಂಗ್ಗೆ ಬರ್ತಾ ಹೋಗುತ್ತೆ, ಅದನ್ನ ಮಾಡೋಕ್ಕೆ ಅಂತ ಬೇಕಾಗುತ್ತೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ. ಯೂಶಲಿ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, ಬಿಕಾಸ್ ವಿತ್ಡ್ರಾ ನೀವು ಕಂಪ್ಲೀಟಾಗಿ ಮಾಡೋಕ್ಕಲ್ಲ, ಬಿಕಾಸ್ ಮುಚ್ಚೋಗುತ್ತೆ ನೀವೆಲ್ಲ ಒಂದು ವಿತ್ಡ್ರಾ ಮಾಡಿದ್ರೆ. ಸೊ ಪಾರ್ಟ್ ಆಫ್ ದ ಅಮೌಂಟ್ ವಿತ್ಡ್ರಾ ಆಗ್ಬೋದು. ಸೊ ನಿಮಗೆ ಯಾವಾಗ್ಲೂ ಕ್ರೆಡಿಟ್ ಸೈಡೇ ಜಾಸ್ತಿ ಇರುತ್ತೆ. ಇದು ಇಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಫಾರ್ಮ್ಯಾಟ್ ಅಥವಾ ಪ್ರೊಫಾರ್ಮಾ. ನೆಕ್ಸ್ಟು ಫಾರ್ಮ್ಯಾಟ್ ಬಗ್ಗೆ ಮಾತಾಡಿದ್ರೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ಏನೇನು ಬರುತ್ತೆ? ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ಇಷ್ಟೇ, ನಾರ್ಮಲ್ ಡೇಟ್ ಪರ್ಟಿಕ್ಯುಲರ್ ಇದನ್ನೆಲ್ಲ ಬಿಟ್ಟಾಕಿದ್ರೆ ಡೇಟಾಸ್ ಕ್ರೆಡಿಟಾಸ್ ಎಲ್ಲ ಸೇಮೇ ಇರುತ್ತೆ. ಇಲ್ಲಿ ಬರೋಂಥದ್ದು ಏನು ಅಂದರೆ ಲಾಸ್ಟ್ ಇಯರ್ ಏನಾದರೂ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಓಕೆ ಕರೆಂಟ್ ಅಕೌಂಟ್ದು ಅದನ್ನು ಬರೀಬೇಕಾಗುತ್ತೆ. ಆಸ್ ಯೂಶುವಲ್ ಇಲ್ಲಿ ಏನು ನಾವು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಬರೀಬೇಕೋ ಅದೇ ಥರ ಇಲ್ಲೂ ಬರೀಬೇಕಾಗುತ್ತೆ. ಬಟ್ ಇದು ಕೊಟ್ಟಿಲ್ಲ ಅಂದರೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬರೀತೀರಾ. ನೀವು ಸ್ಯಾಲ್ರಿನೇ ಬರೀಬೇಕು, ಕಮಿಷನ್ನೇ ಬರೀಬೇಕು ಅಂತ ಏನಿಲ್ಲ, ನಿಮಗೆ ಯಾವ್ದು ಬೇಕಾದ್ರೂ ಬರೀಬೋದು ಇದರಲ್ಲಿ. ಬಟ್ ಸ್ಯಾಲ್ರಿ ನೀವು ಪಾರ್ಟ್ನರ್ಸ್ಗೆ ಏನು ಕೊಡ್ತೀರಾ, ಪಾರ್ಟ್ನರ್ಸ್ಗೆ ಏನು ಬೆನಿಫಿಟ್ ಆಗ್ತದೆ ಅಥವಾ ಪಾರ್ಟ್ನರ್ಸ್ಗೆ ಏನು ಬರುತ್ತೆ ಅದನ್ನು ನೀವು ಕ್ರೆಡಿಟ್ ಸೈಡ್ ಹಾಕ್ತೀರಾ. ಪಾರ್ಟ್ನರ್ಸ್ ಏನು ಕಂಪ್ನಿ ಕೊಡ್ತಾರೆ ಅದನ್ನೆಲ್ಲ ಡೆಬಿಟ್ ಸೈಡ್ ಹಾಕ್ತೀರಾ. ಸೊ ಇಲ್ಲಿ ಸ್ಯಾಲ್ರಿ ಪಾರ್ಟ್ನರ್ಸಿಗೆ ಬರೋವಂಥದ್ದು, ಸೊ ಕ್ರೆಡಿಟ್ ಸೈಡ್ ಹಾಕ್ತೀರಾ. ಕಮಿಷನ್ನು ನೀವೇನಾದರೂ ಅಲ್ಲಿ ಕೆಲಸ ಮಾಡ್ತಿದ್ರೆ ಕಮಿಷನ್ನು ಸ್ಯಾಲ್ರಿ ಪೇ ಮಾಡ್ತಿದ್ರೆ ಅದನ್ನು ನೀವು ಕ್ರೆಡಿಟ್ ಸೈಡ್ ಬರೀತೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಪಾರ್ಟ್ನರ್ಸ್ ಏನು ಕ್ಯಾಪಿಟಲ್ಗಳು ಹಾಕಿರ್ತಾರೆ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ತಾರೆ. ಕೆಲವು ಒಂದು ಆರ್ಗನೈಸೇಷನ್ಗಳಲ್ಲಿ ಅವರು ಎಲ್ಲಾದರೂ ಇನ್ವೆಸ್ಟ್ ಮಾಡಿರ್ತಾರೆ, ಸೊ ಅದು ಬಡ್ಡಿ ಏನಾದರೂ ಬಂದರೆ ಅದನ್ನು ಕೊಡ್ತಾರೆ. ಸೊ ಅದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪಾರ್ಟ್ನರ್ಸ್ಗೆ ಏನು ಪ್ರಾಫಿಟ್ನ ಶೇರ್ ಮಾಡ್ತಾರೆ ಅದನ್ನ ಈ ಸೈಡ್ ಬರೀತಾರೆ. ಯಾವಾಗ ಪ್ರಾಫಿಟ್ ಬರುತ್ತೆ ಈ ಸೈಡ್ ಬರೀತಾರೆ, ಯಾವಾಗ ಲಾಸ್ ಬರುತ್ತೆ ಡೆಬಿಟ್ ಸೈಡ್ ಹಾಕ್ತಾರೆ. ಸೊ ಲಾಸ್ ಅಂದಾಗೇನು ಅದು ಪಾರ್ಟ್ನರ್ಸ್ ಕೊಡಬೇಕು ಕಂಪ್ನಿಗೆ ಅಂತ, ಪ್ರಾಫಿಟ್ ಬಂದಾಗೇನು ಕಂಪನಿ ಪಾರ್ಟ್ನರ್ಸ್ಗೆ ಕೊಡಬೇಕು ಅಂತ. ಇಲ್ಲಿ ಪ್ರಾಫಿಟ್ ಏನಾದರೂ ಬಂದರೆ ಈ ಸೈಡ್ ಹಾಕ್ತಾರೆ, ಲಾಸ್ ಬಂದರೆ ಏನು ಗೊತ್ತಲ್ಲ ಇದ್ರ ಅಪೋಸಿಟ್ ಹಾಕ್ತಾರೆ. ನೆಕ್ಸ್ಟ್ ಈ ಸೈಡ್ ಬರೋದಾದ್ರೆ ಡೆಬಿಟ್ ಸೈಡ್ ಡ್ರಾಯಿಂಗ್ಸ್ ಬರೀತಾರೆ. ಡ್ರಾಯಿಂಗ್ಸ್ ಅಂದರೆ ಯಾವಾಗ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡ್ತಾರೆ ಅಮೌಂಟ್ನ ಅದು ಡ್ರಾಯಿಂಗ್ಸ್ ಆಗಿರುತ್ತೆ. ಎಲ್ಲ ಪಾರ್ಟ್ನರ್ಸಿಗೆ ಬರುವಂಥದ್ದು ಇಲ್ಲಿ ಬರುತ್ತೆ, ಬಟ್ ಇದು ಕಂಪನಿ ದುಡ್ಡು ಪಾರ್ಟ್ನರ್ಸ್ ವಿತ್ಡ್ರಾ ಮಾಡಿರೋದ್ರಿಂದ ಡ್ರಾಯಿಂಗ್ಸ್ ಅಂತ ಹಾಕಿ ಇಲ್ಲಿ ಬರೀತಾರೆ. ಮತ್ತೆ ಕಂಪ್ನಿಗೆ ವಾಪಸ್ ಕೊಡಬೇಕಿದು. ಸ್ಯಾಲ್ರಿ ಎಲ್ಲ ವಾಪಸ್ ಬರೋಂಗಿಲ್ಲ, ಬಟ್ ಡ್ರಾಯಿಂಗ್ಸ್ ವಾಪಸ್ ಬರಬೇಕು. ಸೊ ಅದನ್ನ ಡೆಬಿಟ್ ಸೈಡ್ ಹಾಕ್ತಾರೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಏನು ಡ್ರಾಯಿಂಗ್ ಮಾಡಿದ್ದಾರೆ
ಈ ಡ್ರಾಯಿಂಗ್ಗೆ ಇಂಟ್ರೆಸ್ಟ್ ಈಗ ಸಪೋಸ್ ಡ್ರಾಯಿಂಗ್ ಮಾಡಿರ್ತಾನೆ ಅಥವಾ ಒಂದು 50,000 ಅಂತ ಇಟ್ಕೊಳ್ಳಿ, 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, 5 ಲ್ಯಾಕ್ ಇನ್ವೆಸ್ಟ್ಮೆಂಟ್, 50,000 ಡ್ರಾ ಮಾಡಿದ್ದಾನೆ ಪರ್ಸನಲ್ ಯೂಸ್ಗೆ ಡ್ರಾಯಿಂಗ್ಸ್ ಅಂದ್ರೆ. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ 50,000 ಇರುತ್ತೆ, 50K ಅಂತ ಇದ್ರ ಮೇಲ್ಗಡೆ ಚಾರ್ಜ್ ಮಾಡ್ತಾರೆ. ಯಾವಾಗ ಪಾರ್ಟ್ನರ್ಶಿಪ್ ಡೀಡ್ ಮಾಡಿರ್ತಾರೆ, ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ, ಒಂಥರ ಡೀಡ್ ಅಂತ ಇಟ್ಕೊಳ್ಳಿ. ಸೊ ಈ ಡೀಡಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ ಓಕೆ 10% ಅಥವಾ 5% ಚಾರ್ಜ್ ಮಾಡ್ತೀನಿ, 15% ಮಾಡ್ತೀನಿ ಅಂತ ಅಷ್ಟು ಚಾರ್ಜ್ ಮಾಡ್ತಾರೆ. ಸೊ ಅಷ್ಟೇ. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದನ್ನೆಲ್ಲ ಏನು ಮಾಡಿರ್ತೀರಾ ನೀವು ಅದನ್ನೆಲ್ಲ ಆ್ಯಡ್ ಅಪ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಡೆಬಿಟ್ ಸೈಡು ಅಥವಾ ಕ್ರೆಡಿಟ್ ಸೈಡ್ ಯಾವುದಾದ್ರೂ ಒಂದು ಸೈಡ್ ಬರಲೇಬೇಕು. ಸೊ ಯಾವ್ದು ಬರುತ್ತೆ ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ಡೆಬಿಟ್ ಸೈಡ್ ನಿಮಗೆ ಬ್ಯಾಲೆನ್ಸ್ ಬರುತ್ತೆ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಬರುತ್ತೆ. ನಿಮ್ಗೆ ಏನಾದರೂ ಡೆಬಿಟ್ ಸೈಡ್ ಜಾಸ್ತಿ ಇದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ಸೈಡ್ ಬರುತ್ತೆ, ಅಂದ್ರೆ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಇಷ್ಟು ನಿಮ್ಗೆ ಒಂದ್ಸತಿ ರೇಸ್ ಮಾಡೋಣ. ಬೇಸಿಕಲಿ ಇಷ್ಟೇ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಫಾರ್ಮ್ಯಾಟ್ ಹೆಂಗಿರುತ್ತೆ, ಏನ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಲಕ್ಚುಯೇಟಿಂಗ್ ಮೆಥಡ್ ಅಲ್ಲಿ ಹೆಂಗೆ ಯಾವ ಒಂದು ಅಕೌಂಟ್ ನ ಫಾಲೋ ಮಾಡಬೇಕು ಅಂತ, ನಿಮ್ಗೆ ಏನಾದರೂ ಫಿಕ್ಸ್ಡ್ ಮೆಥಡ್ ಏನಾದರೂ ಕೊಟ್ಬಿಟ್ಟು ಪ್ರಾಬ್ಲಮ್ ಮಾಡಿ ಅಂದ್ರೆ ಇವೆರಡು ಅಕೌಂಟ್ ನ ನೀವು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ತೀರಾ, ನೆಕ್ಸ್ಟ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಮಾಡ್ತೀರಾ. ಬಟ್ ಅಲ್ಲಿ ಫಿಕ್ಸ್ಡ್ ಅಲ್ಲಿ ಬರೀ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾತ್ರ ಮಾಡ್ತೀರಾ. ಸೊ ಅದು ಬೇರೆ ತರ ಇರುತ್ತೆ. ಇದು ಬಂದು ಫಿಕ್ಸ್ಡ್ ಮೆಥಡ್ ಅಷ್ಟೇ. ಸೊ ಸಿಂಪಲ್. I tried my best to explain in a simple way. Thank you. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಲೈಕ್ ಮಾಡಿ and ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. Like always, see you in the next series. Bye.